ಇದು ರೂಮಲ್ಲಿ ಎಲ್ಲ ಇಟ್ಟಿದ್ದೀವಿ. ಕಿಚನಲ್ಲಿರೋ ಸಾಮಾನೆಲ್ಲ ತೊಗೊಬಂದು ಇಲ್ಲಿಟ್ಟಿದ್ದೀವಿ. ನಮ್ಮ ಗೌತಮ್ಗೆ ಹೋಗಿ ಬಿಟ್ಟಿಸ್ಕೊಬೋಗೋಣ, ಪೂಜೆ ಹೊಟ್ಟೆ ಸಿತೈತೆ ಅಂತ ಹೇಳ್ತಾ ಇದ್ದೀವಿ. ಇದು ಆನೆ ಮರಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಮ್ಮ ಮನೆಯಲ್ಲಿ ಸ್ವಲ್ಪ ಕೆಲಸ ಮಾಡಿಸ್ತಾ ಇದ್ದೀವಿ. ಅದಕ್ಕೆ ನಮ್ಮ ಮನೆಯಲ್ಲಿ ನೋಡಿ ಹೇಗಿದೆ. ಇದು ರೂಮಲ್ಲಿ ಎಲ್ಲ ಇಟ್ಟಿದ್ದೀವಿ. ಕಿಚನಲ್ಲಿರೋ ಸಾಮಾನೆಲ್ಲ ತೊಗೊಬಂದು ಇಲ್ಲಿಟ್ಟಿದ್ದೀವಿ. ಏನಕ್ಕೆ ಅಂದರೆ ಕಿಚನಲ್ಲಿ ಕಬೋರ್ಡ್ ಮಾಡಿಸೋಣ ಅಂದ್ಬಿಟ್ಟು. ಯಾಕಂದರೆ ನಾವು ಮನೆ ಕಟ್ಟಿದಾಗ ಏನು ಮಾಡಿಸಿಲ್ಲ, POP ಮಾಡಿಸ್ದಾಗ ನೋಡಿ. ಇದು POP ಮೊನ್ನೆನೇ ಮಾಡಿಸಿದ್ದು. ಹಾಗೆ ಕಬೋರ್ಡ್ಸ್ ಕೂಡ ಮಾಡ್ಸೋಣ ಅಂದ್ಕೊಂಡ್ವಿ, ಆದರೆ ಕೆಲಸದವ್ರು ಯಾರೂ ಸಿಗ್ತಿಲ್ಲ ಗೈಸ್. ಅದಕ್ಕೆ ಇವತ್ತು ಬಂದಿದ್ದಾರೆ ಕಬೋರ್ಡ್ಸ್ ಮಾಡಿಸೋಣ ಅಂದ್ಬಿಟ್ಟು. ಸ್ವಲ್ಪ ಗೋಡೆ ಏನೋ ಸ್ವಲ್ಪ ಹೊಡಿಬೇಕು ಅಂದ್ಬಿಟ್ಟು, ಜಾಸ್ತಿ ಇದೆ ಅಂದ್ಬಿಟ್ಟು ಈಗ ಎಲ್ಲ ಗೋಡೆ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಮನೆ ಫುಲ್ಲು ಡೆಸ್ಟು. ಹೆಂಗಿದೆ ಗೊತ್ತಾ, ನಮಗೆ ಪದೇ ಪದೇ ಮನೆ ಕ್ಲೀನ್ ಮಾಡೋದು ತುಂಬ ಬೇಜಾರಾಗ್ತೈತೆ. ಫಸ್ಟ್ ನಾವು ಮನೆ ಕಟ್ಟಿದಾಗ ಈ ಥರ ಮಾಡಿಸ್ಕೊಂಡು ಬಿಟ್ಟರೆ ಒಳ್ಳೆಯದು. ಇಲ್ಲ ಅಂದರೆ ನಾವು ನೋಡಿ ಈ ಥರ ಪದ್ಧತಿ ಏನು ಮಾಡೋದು. ನಮಗಂತೂ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಟ್ಟಿದೆ ಗೈಸ್. ಫಸ್ಟ್ ಮಾಡಿಸೋಣ ಅಂದರೆ ಆ ಟೈಮಲ್ಲಿ ನಾವು ಮನೆ ಕಟ್ಟೋ ಟೈಮಲ್ಲಿ ಇನ್ನೇನು ಎಲ್ಲ ರೆಡಿ ಆಯಿತು, ಇನ್ನೇನು ಗೃಹ ಪ್ರವೇಶ ಮಾಡೋಣ ಅನ್ನೋ ಅಷ್ಟರಲ್ಲಿ ಕೊರೋನಾ ಬಂದುಬಿಡ್ತು ಗೈಸ್. ಆ ಟೈಮಲ್ಲಿ ನಾವು ಅರ್ಜೆಂಟಾಗಿ ಲಾಕ್ಡೌನ್ ಟೈಮಲ್ಲೇ ನಾವು ಗೃಹ ಪ್ರವೇಶ ಮಾಡ್ಕೊಂಡು ಬಂದಿದ್ದು. ಇಲ್ಲ ಅಂದಿದ್ರೆ ಎಲ್ಲ ಮುಗಿಸ್ಕೊಂಡು ಒಂದೇ ಸರಿನೇ ಬರ್ತಾಯಿದ್ವಿ. ಏನೇ ಆಗಲಿ ಗೈಸ್, ಎಷ್ಟೇ ಕಷ್ಟ ಆಗಲಿ ಮನೆ ಕಟ್ಟಬೇಕಾದ್ರೆ ಎಲ್ಲ ಕೆಲಸ ಮಾಡಿಸ್ಕೊಂಡು ಒಳಗಡೆ ಹೋಗೋದೇ ಬೆಸ್ಟು. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ನಾವು ಮನೆಯಲ್ಲಿ ಇದ್ದುಕೊಂಡು ಎಲ್ಲ ಕೆಲಸ ಮಾಡಿಸ್ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ನಮಗಂತೂ ತುಂಬ ಅಂದರೆ ತುಂಬ ಕಷ್ಟ ಆಗೋಯಿತು ಗೈಸ್. ಇದು POP ಮಾಡಿಸಿದಾಗ ನೋಡಿ, ಈ POP ಮಾಡಿಸಿದಾಗೂ ಅಷ್ಟೇ ನೋಡಿರ್ತೀರ. ನಮ್ಮ ಬಾಕ್ಸ್ ಎಲ್ಲ ನೋಡಿದರೆ ಗೊತ್ತಾಗುತ್ತೆ ಎಲ್ಲ ಹೇಗೆ ಇದು ಮಾಡ್ತೀವಿ ಅಂತ. 100 ರೂಪೀಸ್ ಬೇಕಂತೆ. ಏನಕ್ಕೆ ಅದೆಲ್ಲ ಇರ್ಬೋದು ನೋಡು, ಹಂಗೆ ಚೇಂಜ್ ಇರೋಂಗಿಲ್ಲ. ಐತಿ ಪರ್ಸಲ್ಲ ಇವತ್ತು 200 ಗೈಸ್. ಅದಕ್ಕೆ ಇವತ್ತು ಕಿಚನಲ್ಲೆಲ್ಲ ಮಾಡ್ತಾಯಿದ್ದಾರೆ ಕೆಲಸ. ತೋರಿಸ್ತೀನಿ ಬನ್ನಿ. ನಮ್ದಂತೂ ಇನ್ನೂ ಕಬೋರ್ಡ್ ಮಾಡಿಸ್ಬೇಕಾದ್ರೆ ಇನ್ನೂ ಏನೇನು ಕೆಲಸ ಯಾವಾಗ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ನಮಗಂತೂ ಇನ್ನು ತಿಂಗಳೆಲ್ಲ ಇದೆ ಕೆಲಸ. ಏನು ಮಾಡೋದಕ್ಕೂ ಆಗೋಲ್ಲ. ಹಬ್ಬಗಳ ಟೈಮಲ್ಲಿ ನಮ್ಮದು ನೋಡಿ, ನಮ್ಮ ಟೈಮೇ ಚೆನ್ನಾಗಿಲ್ವೋ ಗೊತ್ತಿಲ್ಲ. ಅವಾಗೇ ಮಾಡಿಸೋಣ ಅಂದರೆ ಅವಾಗ ಈ ಥರ ಆಯಿತು. ಮೊನ್ನೆ ಇದು POP ಮಾಡಿಸೋಣ ಅಂದರೆ ಕೆಲಸದವ್ರು ಯಾರೂ ಸಿಗಲಿಲ್ಲ. ಈಗ ಹಬ್ಬದ ಟೈಮು, ಬ್ಯುಸಿ ಇರ್ತೀವಿ. ಈ ಟೈಮಲ್ಲಿ ಈ ಕಡೆ ನೋಡ್ಕೋಬೇಕು, ಆ ಕಡೆ ಸ್ಟಿಚ್ ಮಾಡಬೇಕು, ಎಲ್ಲ ಥರ ಒಂಥರ ಕೆಲಸ ಜಾಸ್ತಿ ಅಂತ ಅನಿಸ್ತೈತೆ. ಏನು ಮಾಡೋದೋ ಗೊತ್ತಿಲ್ಲ ಗೈಸ್. ನೋಡೋಣ, ಆದಷ್ಟು ಒಂದು 15 ದಿನದಲ್ಲಿ ಕಂಪ್ಲೀಟ್ ಮಾಡಿಕೊಟ್ಬಿಟ್ರೆ ಬೇಗ ಆಗುತ್ತೆ. ಇಲ್ಲ ಅಂದರೆ ನಮಗೆ ಅದೇ ಜಾಸ್ತಿ ಕೆಲಸ. ಇಲ್ಲೊಬ್ರು ನೋಡ್ಕೊಳಕ್ಕೆ ಇರಬೇಕು. ಒಟ್ಟಿನಲ್ಲಿ ಒಂಥರ ಸ್ವಲ್ಪ ಕೆಲಸ ಜಾಸ್ತಿ ಅನಿಸುತ್ತೆ ನೋಡಿ. ಇನ್ನೆಲ್ಲೂ ಜಾಗ ಇಲ್ಲ ಇಡೋದಕ್ಕೆ. ಅದಕ್ಕೆಲ್ಲ ರೂಮಲ್ಲಿ ಇಕ್ಕಿದ್ದೀವಿ. ಕಿಚನಲ್ಲಿರೋ ಐಟಮ್ ಎಲ್ಲ ಎಷ್ಟು ಡಸ್ಟ್ ಇದೆ ಅಂದರೆ ತೋರಿಸ್ತೀನಿ ಬನ್ನಿ. ಇಷ್ಟೊತ್ತು ಬ್ರೆಡ್ಶೀಟ್ ಎಲ್ಲ ಕವರ್ ಮಾಡಿ ಇಬ್ಬರು ಈ ಥರ ಬಾಗ್ಲ ಹತ್ರ ಹಿಂಗೆ ಇಟ್ಕೊಂಡಿದ್ವಿ. ಇಲ್ಲ ಅಂದರೆ ಫುಲ್ಲು ಹಾಲೆಲ್ಲ ಗಲೀಜಾಗಿಬಿಡುತ್ತೆ. ಮತ್ತು POPಗೆಲ್ಲ ಪೇಂಟ್ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ. ಅದಕ್ಕೆಲ್ಲ ಡಸ್ಟ್ ತುಂಬ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ಒಂದು ಬ್ರೆಡ್ಶೀಟ್ ಅಡ್ಡ ಇಟ್ಕೊಂಡು ಬಾಗ್ಲ ಹತ್ರ ಈ ಕಡೆ ಹೋಗಿ ಆ ಕಡೆ ಹೋಗಿ ನಿಂತ್ಕೊಂಡು ಇಷ್ಟೊತ್ತು ಇಟ್ಕೊಂಡಿದ್ವಿ. ಎಷ್ಟೊತ್ತು ಅಂತ ಇಟ್ಕೊಳ್ಳೋಕ್ಕಾಗುತ್ತೆ. ಗೋಡೆ ಎಲ್ಲ ಹೊಡಿತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ ಹೇಗೆ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು. ನಮ್ಮ ಕಿಚನ್ ಅಂತೂ ನೋಡೋಕೆ ಆಗ್ತಾಯಿದೆ. ಫುಲ್ ರೆಡಿ ಆಗೋ ಗಂಟ ನಮಗಿದೆ ಕೆಲಸ. ಇನ್ನೂ 15 ದಿನ ಆಗುತ್ತೆ ಗೈಸ್. 15 ದಿನಕ್ಕೆ ಮಾಡಿಕೊಟ್ರೆ ಓಕೆ. ಇಲ್ಲ ಅಂದರೆ ಇನ್ನೂ ಲೇಟ್ ಮಾಡಿದ್ರೆ ಏನು ಮಾಡ್ತಾರೋ ಏನು ಮಾಡೋದು ಗೊತ್ತಿಲ್ಲ. ನೋಡಿ ಗೈಸ್, ಎಲ್ಲ ಕೌಕೊಂಡಿದ್ದೀನಿ. ಗೈಸ್ ನೋಡಿದ್ರಲ್ಲ ನಮ್ಮ ಕಿಚನಲ್ಲಿ ಹೇಗಿತ್ತು ಅಂತ. ಇನ್ನು ರೆಡಿ ಆಗೋ ಅಷ್ಟರಲ್ಲಿ ಎಷ್ಟು ಕೆಲಸ ಇರುತ್ತೋ ನಮಗೆ ಗೊತ್ತಿಲ್ಲ. ನೋಡಿ ಎಲ್ಲ ಆರ್ಡರ್ ಬಂದಿದೆ. ಸ್ಯಾರೀಸು, ಬ್ಲೌಸ್ ಸ್ಟಿಚಿಂಗ್ ಮಾಡೋದು, ಏನು ಮಾಡೋದು ಗೊತ್ತಿಲ್ಲ ಗೈಸ್. ಈ ಟೈಮಲ್ಲಿ ಕೆಲಸ ಇಟ್ಕೊಂಡಿದ್ದೀವಿ. ಅಡುಗೆ ಮಾಡಿ ತಿನ್ನೋಕ್ಕಾಗಲ್ಲ. ಅದಕ್ಕೆ
ಅವನಿಗೆ ಬಿಸ್ಕೆಟ್ ತಿಂದಿರೋದಿಲ್ಲ. ಬೆಳಗ್ಗೆ ತಿಂದಿರೋದಿಲ್ಲ, ಇವಾಗ ಹೋಗ್ಬೇಕು ಏನು ಕೇಳ್ತಾರ. ನಂಗೆ ಎನರ್ಜಿನೇ ಡೌನ್ ಆಗ್ತೈತೆ. ಎನರ್ಜಿ ಡೌನ್ ಆಗ್ತೈತಂತೆ. ಇವಾಗ ಸ್ವಲ್ಪ ಹೆಂಗೆ ಎನರ್ಜಿ ಬೂಸ್ಟ್ ಹಾಕ್ಕೊಳ್ಬೇಕಾ? ಚೆನ್ನಾಗಿ ಒಂದು ಒಳ್ಳೆ ನಿದ್ದೆ ಆಗಬೇಕು ಅಷ್ಟು. ಸೌಂಡಲ್ಲಿ ಎಲ್ಲಿದೆ ಬರುತ್ತೆ. ನಮ್ಮ ಮನೇಲಿ ಯಾವಾಗ ಆಗ್ತಾಯಿದೆ. ಏನು ಮಾಡೋಕ್ಕಾಗೋದು? ಏನು ಮಾಡೋಕ್ಕಾಗಲ್ಲ ವಯಸ್ಸು. ನಮ್ಮ ಹಣಿಗೆ ಬರಹ ಏನು ಮಾಡೋದು? ಏನೇ ಆಗಲಿ ಆಮೇಲೆ ಇಡೋಣ. ಹಾಯ್ ಗೌತಮ್. ಗೈಸ್, ಇಲ್ಲಿ ನಮ್ಮ ಮನೆ ಹತ್ರ ಒಬ್ಬರು ಬರ್ಡೇ ಇದೆ, ಕರಿತಾ ಇದ್ದಾರೆ. ನಮ್ಮ ಗೌತಮ್ಗೆ ಹೋಗಿ ಬಿಟ್ಟಿಸ್ಕೊಬೋಗೋಣ, ಪೂಜೆ ಹೊಟ್ಟೆ ಸಿತೈತೆ ಅಂತ ಹೇಳ್ತಾ ಇದ್ದೀವಿ. ಅಲ್ಲ ಗೊತ್ತು, ಪೂಜೆ ಯಾಕೆ ನನ್ನ ಜೊತೆ ಬರ್ತಾ ಇದ್ದೀರಾ ನಡುವೆ? ನಾನೊಬ್ಬರನ್ನ ಟಾರ್ಗೆಟ್ ಅಡಿಲ್ಲ. ನಿನ್ನೆ ರೋಸ್ಟ್ ಮಾಡಬೇಕು, ಅದಕ್ಕೆ ನಾನು ರೋಸ್ಟ್ ಮಾಡೋಕ್ಕಾಗ್ತದೆ. ಹೋಗ್ಬೋದು ಪಾಪ. ನಿಮ್ಮ ಅಕ್ಕಗೋಸ್ಕರ ಹೋಗ್ಬಿಡು ಗೊತ್ತು. ಹೋಗ್ಬಿಟ್ಟು ಕೇಕ್ ಇಸ್ಕೊಬಂದು ತಿಂದಿರಾ ನಿಮ್ಮ ಪೂಜೆಗೋಸ್ಕರ ಎತ್ಕೊಬಂದು. ಗೈಸ್ ನೋಡಿ ಗೈಸ್, ಅವಳು ನಿನ್ನ ರೋಸ್ಟ್ ಮಾಡ್ತಾ ಇದ್ದಾನೆ ಅವಳನ್ನ. ಆಯ್ತಾ ಅಂಕಲ್? ನಾಳೆ ಬರ್ತಾರೆ ಅವರು ಎಲ್ಲ ಕ್ಲೀನ್. ನಾಳೆ ಮಾಡ್ತಾರಾ ಪ್ಲಾಸ್ಟಿಂಗ್ ಎಲ್ಲ? ಇಲ್ಲ ಇಲ್ಲ ಹೋಗಿ. ಗೈಸ್ ಕೆಲಸ ಎಲ್ಲ ಕಾಲೇಜಿಂದ ಬಂದು ಮಕ್ಕಳು ಕೂಡ ತೊಳೆದಿಲ್ಲ ಗೈಸ್. ಅಷ್ಟೇ ಅವರು ಬಂದರು ಹೋಗಿ ಇದ್ದೋದೆ. ನಾನು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಬಂದುಬಿಟ್ಟಿದ್ರು. ಇಲ್ಲಿ ಬ್ರಷೀಟ್ ನೋಡಿ, ಇದನ್ನು ಇಲ್ಲಿ ಹಿಡ್ಕೊಂಡು ನಿಂತ್ಕೊಂಡಿದ್ದೆ ಎಷ್ಟೊತ್ತು. ಆದರೂ ಇಲ್ಲ ಅಂದರೆ ಡಸ್ಟ್ ಇಲ್ಲೆಲ್ಲ ತುಂಬೋಗುತ್ತೆ. ಎಲ್ಲ ಪಿ ಒ ಪಿ ಎಲ್ಲ ಕೂತ್ಕೊಂಡ್ರೆ ಯಾರು ಕ್ಲೀನ್? ನನ್ನ ಮಗನೇ ನಿನ್ನನ್ನು ಬಿಡಬೇಕು ಕ್ಲೀನ್ ಮಾಡೋಕ್ಕೆ. ನೋಡಿ ಗೈಸ್ ಏನು ಹೇಳ್ತಾನೆ, ಯಾರು ಕ್ಲೀನ್ ಮಾಡಲ್ಲ. ಕ್ಲೀನ್ ಮಾಡಿದ್ರೆ ಗೊತ್ತಾಗುತ್ತೆ. ಯಾರೂ ಕ್ಲೀನ್ ಮಾಡಲ್ಲ, ನೀವೇ ಮಾಡಬೇಕು. ಏನೋ ಇವನು ಅನ್ನೋದು ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಈ ನಡುವೆ. ಕಾಲೇಜ್ಗೆ ಹೋದಾಗಿಂದ ಇದನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಗೈಸ್ ಇವನು. ಇವಾಗೇ ಅಲ್ಲ, ಅವನು ಅವಾಗಿಂದನೂ ಅದೇ. ಹೌದಾ? ನಿನ್ನ ಮೇಲೆ ಹಂಗೆ ಪ್ರಯೋಗ ಮಾಡ್ತಾಯಿದ್ದೆ, ನನ್ನ ಮೇಲೆ ಇಲ್ಲ. ನನ್ನ ಮೇಲೆ ಈ ನಡುವೆ ಏನಾರು ಹೇಳೋ ಅಷ್ಟೇ ಅಂತಾನೆ ನೋಡಿ. ದೊಡ್ಡವನಾಗ್ಬಿಟ್ಟಮ್ಮ. ಗೈಸ್ ದೊಡ್ಡವನಾಗ್ಬಿಟ್ಟಿದ್ದಾನೆ. ಸ್ವಲ್ಪ ಎಲ್ಲರೂ ಬ್ಯಾಡ್ ಕಮೆಂಟ್ ಹಾಕಿ ಅವನಿಗೆ. ನೋಡಲ್ಲಂತೆ ನೋಡಿ ಗೈಸ್. ನೋಡಬೇಡ, ಟೆನ್ಷನ್ನೇ ತಗೋಬೇಡ, ಪರವಾಗಿಲ್ಲ. ಮುಳ್ಳ ನನ್ನ ಮಗ ಗೈಸ್ ಸುಮ್ಮನೆ ಆಗಿದ್ರೇ ಎಲ್ಲ ಫುಲ್ಲು ಕತ್ತೆಲ್ಲ ಪೇನ್ ಬಂದ್ಬಿಡುತ್ತೆ. ಅದಕ್ಕೆ ಮಾತ್ರ ನಾಡಕ್ಕೆ ಹೋಗಲ್ಲ ಜಾಸ್ತಿ. ಡೆಸ್ಟ್ ಅಲರ್ಜಿ ಬೇರೆ ನನಗೆ. ಏನು ಮಾಡೋದು? ಕ್ಲೀನ್ ಮಾಡೋಗ್ರಿ ಆಯಿತು, ಇನ್ನಷ್ಟೇ ಹೋಗ್ರಿ. ಅಡುಗೆ ಮಾಡಬೇಕು ಇನ್ನು. ನೀನು ಮಾಡಬೇಕು. ಓಡು ಓಡು ಓಡು, ನಿನ್ನ ಕೆಲಸ ನೋಡಿ ಗೈಸ್. ಇವನ್ನ ಐಡಿಯಾ ನೋಡಿ. ಇವಾಗ ಕೇಕ್ ಬೇಕು ಅನ್ನೋಂಗಿದ್ರೆ ಅವನು ಆ ಕಡೆ ಹೋಗ್ತಾನೆ, ಕೆಲಸ ಮಾಡೋದು ತಪ್ಪತೈತೆ. ಅದಕ್ಕೆ ಐಡಿಯಾ ಹಾಕ್ಬಿಟ್ಟವನೇ, ನಮ್ಗೆ ಕೇಕ್ ಬೇಡಪ್ಪ, ಹೋಗಪ್ಪ ಕೆಲಸ ಮಾಡು, ಹೋಗಪ್ಪ, ಬೇಕಾದ್ರೆ ನಾನೇ ತಂದು ಕೊಟ್ಬಿಡ್ತೀನಿ. ಏನಿಲ್ಲ ಬೆಳಗ್ಗೆ ತಿಂದಿದ್ದೀನಿ ನಾನು. ನೀನು ತಿಂದಿಲ್ಲ? ನೀನು ಸಾಯಂಕಾಲ ಅಷ್ಟೇ, ಇನ್ನೇನು ಇಷ್ಟು ಕೊಡ್ತಾರೆ. ಹೋಗು, ಬಲೆ ಇದ್ದಾನೆ. ಬಾ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಬರ್ಡೇಗೆ ಹೋಗು. ಚಾಕ್ಲೇಟ್ ಫ್ಲೇವರ್ ಆಗಿದ್ರೆ ಇಷ್ಟೊತ್ತು ತಾನೇ ಇರಲಿಲ್ಲ. ಗೈಸ್ ಅವ್ರದ್ದು ನಾಳೆ ಬರ್ಡೇ ಜೋರ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇವತ್ತು ಹುಟ್ಟಿರೋದು ಕೇಕ್ ಕಟ್ಟಿಂಗ್ ಎಲ್ಲ ಇವತ್ತು. ನಾಳೆ ನಾನ್ ವೆಜ್ ಊಟ. ನಾಳೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇವಾಗ ಸುಮ್ಮನೆ ಕರೆದ್ಬಿಟ್ಟು ಹೋದ್ರು. ಅದಕ್ಕೆ ನಾವು ನಾಳೆನೇ ಹೋಗೋಣ, ಇವತ್ತು ಬೇಡ, ನಮಗೆ ಕೆಲಸ ಜಾಸ್ತಿ ಐತಿ. ನಾನ್ ವೆಜ್ ಅಂತನೆಲ್ಲ ಬರ್ಡೇ ಕರೆದಿದ್ದಾರಲ್ವಾ, ಹೋಗ್ಲೇಬೇಕಿನ್ನೂ. ಹೋಗಿಲ್ಲ ಅಂದರೆ ಬೈಕ್ ಕೊಡ್ತಾರೆ, ಅದಕ್ಕೋಸ್ಕರ ಹೋಗೋದು. ಏನೆಲ್ಲರೂ ತಿನ್ನೋಕ್ಕೆ ಹೋಗ್ತಾರೆ. ನಮ್ಮ ಮನೇಲಿ ಏನು ತಿನ್ನೋಕ್ಕಿಲ್ವಾ? ಕರೆದಿದ್ದಾರೆ ಅಂತ ಹೋಗ್ತೀವಿ. ಸಾಮಾನ್ಯ ಯಾರು ಇವಾಗಿನ ಕಾಲದಲ್ಲಿ ಹತ್ರ ಯಾರು ಮಾಡಲ್ಲ ಗೊತ್ತಾ? ಕರೆದ್ರೇ ಯಾರಾದರೂ ಹೋಗೋದು, ಕರೆದಿಲ್ಲ ಅಂದರೆ ಯಾರು ಹೋಗಲ್ಲ ಅಲ್ವಾ ಗೈಸ್? ಇವಾಗೆಲ್ಲ ತುಂಬ ಜನ ಚೇಂಜ್ ಆಗಿಬಿಟ್ಟಿದ್ರೆ, ಮೊದಲಿನ ಥರ ಅಲ್ಲ ಇವಾಗ. ಓಕೆ, ಕ್ಲೀನ್ ಮಾಡೋಣ. ನಿಮ್ಮಪ್ಪ ಫೋನ್ ಮಾಡ್ತೈತೆ ಗೈಸ್. ಈಗ ಎಲ್ಲ ಕ್ಲೀನ್ ಮಾಡಿದ್ದೀವಿ ನೋಡಿ. ಪಾಪ ನಮ್ಮ ಪೂಜಾ, ನಮ್ಮ ಗೌತಮ್ ಇಬ್ಬರು ಕ್ಲೀನ್ ಮಾಡಿದ್ರು.
ಇದೆಲ್ಲ ಪ್ಲಾಸ್ಟಿಕ್ ಮಾಡಬೇಕು ಗೈಸ್. ಇದು ನಾಳೆ ಬರ್ತಾರಂತೆ ಇದಕ್ಕೆ. ಇವತ್ತು ಸದ್ಯಕ್ಕೆ ಇಷ್ಟು ಮಾಡೋಗಿದ್ದಾರೆ. ನಾವು ಕ್ಲೀನ್ ಮಾಡಿಬಿಟ್ಟು ಈಗ ನಾನು ಅಡುಗೆ ಮಾಡ್ತಾಯಿದ್ದೀನಿ. ನೋಡಿ ಎಲ್ಲ ಹೊಡೆದಾಕಿದ್ದಾರೆ. ಇದೆಲ್ಲ ನೋಡಿದ್ರೆ ಗೈಸ್, ಯಾರಾದರೂ ಮನೆ ಕಟ್ತಾಯಿದ್ರೆ ಏನೇ ಇರಲಿ ಕೆಲಸ ಎಲ್ಲ ಇವಾಗಲೇ ಮುಗಿಸ್ಕೊಬಿಡಿ. ಇಲ್ಲ ಅಂದರೆ ಮನೆ ಕಟ್ಟಿದ ಮೇಲೆ ಮಾಡಿಸ್ಕೊತೀವಿ ಅಂದರೆ ನಿಜವಾಗ್ಲೂ ಬೇಡ. ತುಂಬ ಕಷ್ಟ ಆಗುತ್ತೆ. ನಮಗಂತೂ ಸಾಕಾಗ್ಬಿಟ್ಟಿದೆ ಗೈಸ್. ಏನಕ್ಕಾದರೂ ಮಾಡಿಸ್ತಾ ಇದ್ದೀವಿ. ಹಂಗೇನಾ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅನಿಸುತ್ತೆ. ಇನ್ನೂ ಎಷ್ಟೊಂದು ಕೆಲಸ ಇದೆ. ಓಕೆ ಗೈಸ್, ಇವತ್ತು ಸ್ವಲ್ಪ ಅನ್ನ ಮತ್ತು ಸಾಂಬಾರು ಮಾಡ್ತಾಯಿದ್ದೀನಿ. ಊಟ ಮಾಡಿಬಿಟ್ಟು ಇನ್ನೇನು ಆಯ್ತು. ಇವತ್ತಿನ ಡೇ ಇಷ್ಟೇ. ಇನ್ನು ನಾಳೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಈ ಲಾಗ್ನ ನಾಳೆನೂ ಕಂಟಿನ್ಯೂ ಮಾಡ್ತೀನಿ. ಓಕೆ ಗೈಸ್, ಬಾಯ್, ಗುಡ್ ನೈಟ್. ದಿ ನೆಕ್ಸ್ಟ್ ಡೇ. ಗೈಸ್ ನೋಡಿ, ನಮ್ಮ ಮನೆಯವ್ರಿಗೆ ನನ್ನ ಹೆಸರು ಬರೆಯೋಕ್ಕೆ ಬರ್ತಾ ಇಲ್ಲ. ಕನ್ನಡದಲ್ಲಿ ನನ್ನ ಹೆಸರೇ ಬರೆಯೋಕ್ಕೆ ಬರ್ತಾ ಇಲ್ಲ. ಇಂಥ ಅವಮಾನ. ಏನು ಶಟಪ್ಯಾ? ಇವಾಗ ಕೇಳ್ತಾ ಇಲ್ಲ ಶೋಗೆ ಒತ್ತಾಕ್ಷರನ. ನೋಡಿ ಗೈಸ್, ಇಂಥವ್ರು ಇದ್ದಾರೆ. ಗೈಸ್, ನಮ್ಮ ಪೂಜೆಗೆ ಐರನ್ ಮಾಡಿದ್ದಕ್ಕೆ ಐಸ್ ಕ್ರೀಮ್ ಕೊಡಿಸ್ತಾ ಇದ್ದೀನಿ ಇವಾಗ. ಹೆಂಗೆ ಪಾಪ ಏನಾದ್ರೂ ಹೇಳಂಗಿಲ್ಲ. ನನ್ನ ಮೇಲೆ ಏನೇ ಟಾರ್ಗೆಟ್ ಮಾಡ್ತೈತೆ ಡ್ಯಾಡಿ, ಏನಂತಾನೆ ಗೊತ್ತಿಲ್ಲ. ಯಾರ ಮೇಲೆ ಮಾಡಬೇಕು ಅಷ್ಟೇ ಮ್ಯೂಟ್ ಮಾಡ್ತೀವಿ. ಗೈಸ್, ಇವತ್ತು ಸಂಡೇ ಬೆಳಗ್ಗೆಯಿಂದ ಏನು ಲಾಗು ಮಾಡಿಲ್ಲ. ಈಗ ಬರ್ಡೇ ಪಾರ್ಟಿಗೆ ಹೋಗ್ತಾಯಿದ್ದೀವಿ. ರಾತ್ರಿ ಹೇಳಿದ್ನಲ್ಲ, ನಮ್ಮ ಮನೆ ಮೇಲೆ ಒಬ್ಬರದು ಬರ್ಡೇ ಪಾರ್ಟಿ ಇದೆ ಅಂದ್ಬಿಟ್ಟು. ಅದಕ್ಕೆ ನಾನು ಮತ್ತು ನಮ್ಮ ಮನೆಯವ್ರು ಹೋಗ್ತಾಯಿದ್ದೀನಿ. ಪೂಜಾ ಮತ್ತು ಗೌತಮ್ ಬರ್ತಾಯಿಲ್ಲ. ಕರೆದೆ, ಅವ್ರು ಬರಲ್ಲ ಅಂದರು. ಅದಕ್ಕೆ ನಾನು ಮತ್ತು ನಮ್ಮ ಮನೆಯವ್ರು ಹೋಗ್ತಾಯಿದ್ದೀವಿ ಗೈಸ್. ಹಾಗೆ ನಮ್ಮ ಜೊತೆ ಲಕ್ಷ್ಮಿ ಅಂತ ಅವ್ರ ಫ್ಯಾಮಿಲಿ ಕೂಡ ಬರ್ತಾಯಿದ್ದಾರೆ. ಮಕ್ಕಳು ಮತ್ತು ಲಕ್ಷ್ಮಿ ಬರ್ತಾಯಿದ್ದಾಳೆ. ಬನ್ನಿ, ಅವ್ರನ್ನೆಲ್ಲ ತೋರಿಸ್ತೀನಿ. ಓಯ್, ರೆಡಿನಾ? ನೋಡಿ ಗೈಸ್, ನಮ್ಮ ಪ್ರಗತಿ ರೆಡಿ ಆಗಿಬಿಟ್ಟಿದ್ದಾಳೆ. ಹಾಯ್. ಏನು ಗಿಫ್ಟ್ ನನಗ ಅಂಕಲ್ಗ? ಹಾಂ, ಅವಳು ಯೋಚನೆ ಮಾಡ್ತಾ ಇದ್ದಾಳೆ. ನನಗೆ ಕೊಡಲ್ಲ ಗಿಫ್ಟು? ನನ್ನ ಬರ್ಡೇ ಕೊಡ್ತೀಯಾ? ಹಾಂ, ಆಯಿತು. ನಿಮ್ಮ ಅಂಕಲ್ ರೆಡಿನೇ ಆಗಿಲ್ಲ ಇನ್ನು. A few moments later. I am waiting for a bus at the end of the night under street lamp. ಈಗ ಊಟ ಮಾಡಿಕೊಂಡು ಹೊರಡ್ತಾ ಇದ್ವಿ. ಚೆನ್ನಾಗಿತ್ತು ಊಟ ಎಲ್ಲ. ಬಿರಿಯಾನಿ, ನಾನ್ವೆಜ್ ಊಟ, ಬಿರಿಯಾನಿ, ಕಬಾಬು, ಪಾಯಸ. ನೋಡಿ, ಅವ್ರು ಇಲ್ಲಿ ಬಂದು ಫೋಟೋ ತಗೊತಾವ್ರೆ. ಅಪ್ಪ ಮಗಳು. ಅಲ್ಲ, ಈ ಪ್ಲೇಸ್ ಚೆನ್ನಾಗಿತ್ತು. ನಾವು ಹೋಗಿ ಅಲ್ಲಿ ಹಿಡ್ಕೊಂಡ್ವಿ ಅಷ್ಟೇ. ಬಾ, ಇಲ್ಲಿ ನಿಂತ್ಕೊ, ಒಂದು ಫೋಟೋ ತಗೊಳ್ಳಿ. ಪ್ರಗತಿ, ಅಂಕಲ್ನ ಕೇಕ್ ಕೇಳು. ಆ್ಯನಿವರ್ಸರಿ ಕೇಕ್ ಕೊಟ್ಟಿಲ್ವಲ್ಲ? ಅವತ್ತೇ ಹೇಳ್ತಾ ಆಂಟಿ, ಇಲ್ಲ ಅಂದಿದ್ರೆ ನಾನು ಅವಾಗಲೇ ಕೊಡಿಸ್ತಾ ಇದ್ದೆ. ಅದು ಅಲ್ಲಮ್ಮ, ಆಂಟಿಗೆ ಹೋಟೆಲ್ ಕರ್ಕೊಂಡು ಹೋಗಿ ಐಸ್ ಕ್ರೀಮ್ ತಿನ್ನಿಸಿ ನಾನು ಕೇಕ್ ಕೊಟ್ಟೆ. ಇವಾಗ ಇರೋ ಅಲ್ಲಿ ಅಂಗಡಿ ತೆಗ್ದೈತೆ. ಹೌದು, ಅವಾಗಲೇ ನೋಡಿದೆ. ಕೊಡ್ತೀನಿ. ಎಷ್ಟು ರೂಪಾಯಿ ಕೇಕ್ ಕೊಡಿಸ್ತೀಯಾ? ಯಾವ ಕೇಕ್ ನನಗೆ ಕೊಟ್ಟಿದ್ದ ಅದೇ ಕೇಕ್. ಅದೇ ಎಷ್ಟು ರೂಪಾಯಿದು ಹೇಳು ಅಂತಾರೆ. ಇಲ್ಲ, ಕಾರ್ನಾಗ 2 ರೂಪಾಯಿದು. 2 ರೂಪಾಯಿದಾಗ ಇಸ್ಕೊಡೋದು ಈಗ. ಅಂಕಲ್, ನಾನು ಅದು 150 ರೂಪಾಯಿ ಕೇಕ್. 150 ರೂಪಾಯಿ ಕೇಕ್ ಅಲ್ಲ ಪ್ರಗತಿ, 2 ರೂಪಾಯಿ ಕೇಕ್ ಬರುತ್ತಾ? ಹೋಗ್ಲಿ, ಕೊಡ್ಸು ಅನ್ನು. ಒಂದು ಕೇಕ್ ತಗೊಬಂದು ಕೊಡ್ತಿದ್ದೆ ನೋಡು. 5 ರೂಪಾಯಿ ಕೇಕ್ ನನಗೆ ಕೇಕ್ ಕೊಡೋದು. ಅದೇ ಕೇಕೆ ಕೊಡಿಸ್ತೀನಿ. ಹೆಂಗೋ ನೀವು ಕೇಳಿದಾಗ ನನ್ನ ಮಗಳು ತಕ್ಕೊಟ್ಟಿಲ್ಲ. ಇವಾಗ ಕೊಡಿಸ್ತೀನಿ ನಾನು. ದೊಡ್ಡ ಕೇಕ್ ಕಟ್ ಮಾಡೋದು ಯಾವಾಗ ಪಾಪ ಕೇಳಿದ ತಕ್ಷಣ ಅವಳು ಕೇಕ್ ತಂದು ಕೊಟ್ಲಾ? ಅದೇ ಥರ ಕೇಕೆ ಕೊಡಿಸೋದು. ಇವಾಗ ಅಲ್ಲ ಅಂಗಡಿ ಹತ್ರ ನಿಲ್ಲಿಸ್ತೀನಲ್ಲ, ಅಂಗಡಿ ತೆಗ್ದೈತೆ ಅಮ್ಮ್ಯಾಗ.
ಅಲ್ಲೇ ಕೊಡಿಸ್ತೀನಿ ನಿನಗೆ. ಅಲ್ಲೇ ಅದೇ ಅಂಗಡಿ ನೀನು ತಗೊಬಂದು ಕೊಟ್ಟಿದ್ದು ನನಗೆ. ಅಲ್ಲ ಅದು ತುಂಬಾ ಲಂಡನ್ನಿಂದ ತರಿಸಿದ್ದು. ಲಂಡನ್ನಿಂದ ತರಿಸಿದ್ದ ಸ್ಪೆಷಲ್ ಕೊಡಿಸ್ತೀನಿ. ಲಂಡನ್ ಕೇಕು ಎಲ್ಲಾಗಿರೋದು ಅದನ್ನೇ. ಅದು 2 ಲಕ್ಷ 2 ಲಕ್ಷ ಕೇಕ್ ಅದು. 2 ಲಕ್ಷ ಕೇಕ್ ಅದು ಇಷ್ಟು ಬಂದಿದೆ. ಎಷ್ಟು ಬಂದು 2 ರೂಪಾಯಿ ಅಂದ್ರೆ ಬೇಜಾರು ಮಾಡ್ಕೊಂತೀಯ ಅಂತ 2 ಲಕ್ಷ ಅಂತ 2 ಲಕ್ಷ ಆರ್ಡರ್ ಮಾಡಿ ತಗೊಂಬಂದು ಅಂಕಲ್ ಕೇಕ್ ಕೊಟ್ಟಿದ್ದು. ಅದೇ ಥರ ಕೇಕ್ ಅದು ನಾನು ಆರ್ಡರ್ ಮಾಡಿದ್ದೀನಿ, ಇವಾಗ ಬಂದಿರುತ್ತೆ. ಫೋನಲ್ಲಿ ಸ್ವಲ್ಪ ದೊಡ್ಡದು ಕಾಣುತ್ತೆ. ಈಗ ಆರ್ಡರ್ ಮಾಡಿದ್ದೀನಲ್ಲ ಬಂದಿರುತ್ತಲ್ಲ. ಏನೋ ಬಂದಿಲ್ಲ ಅಂದರೆ ತಿರ್ಗಾ ನಾಳೆ ಆರ್ಡರ್ ಮಾಡ್ತೀನಿ ಇವಾಗ ತರಿಸ್ಬಿಡು ಅಂತ. ಅದು ಬರಲ್ಲ ಅಂತ. ಈಗಪ್ಪ ಬರಲ್ಲ. ಕರಿ ಬೇಗ ಬನ್ನಿ ಅಂಕಲ್ ಬನ್ನಿ ಅಂಕಲ್. ಪ್ರಗತಿ ಡ್ಯಾನ್ಸ್ ಆಡ್ಬೇಕಂತೆ ಅವ್ರ ಅಂಕಲ್ ಜೊತೆ. ಬರ್ತಾ ಇಲ್ಲಂತೆ ಅವ್ರ ಅಂಕಲ್ಗೆ ಬರಲ್ಲ ಬಿಡು. ಅಂಕಲ್ ಇವಾಗ ಊಟ ತಿಂದಿದ್ದು ಮಾಡಲ್ಲ ಅಷ್ಟೇ ಅಂಕಲ್. ನನ್ನ ಜುಟ್ಟೆಲ್ಲ ಹೆಂಗೆ ಇಟ್ಕೊಂಡಿದ್ದೀನಿ ತೋರಿಸ್ತೀನಲ್ಲ ನೋಡಿ. ನಮ್ಮ ಪೂಜೆ ಜುಟ್ಟು ಹಾಕೊಂಡ್ಬಿಡ್ತಾಳೆ. ತಿರ್ಗಾ ಹಂಗಿದ್ದೀನಿ ಹಂಗೆ ವಿಡಿಯೋ ಮಾಡಿದ್ಯಾ ಅಂತಾಳೆ. ಹೌದಾ ಗೈಸ್, ಹೆಂಗಂತ ಹಾಂ ಮಾಡ್ಬಿಡ್ತಾರೆ. ನನ್ನ ಹೇರ್ ಕಟ್ ಮಾಡಿರೋದು ನೋಡಿ ಹೆಂಗ್ ಬರ್ತಿದೆ ಇಲ್ಲಿ. ಸೂಪರ್ ಚಿಂಪಾಂಜಿ ಥರ ಇದೆಯಾ? ಶೆಕೆಗೆ ಚಿಂಪಾಂಜಿ ಥರ ಇದೆಯಾ? ಗೊರಿಲ್ಲಾ ಥರ ಇದೆಯಾ ನೀನು? ಅದು ನೀನೇ. ಡುಮಿ. ಅದು ನೀನೇ. ಅವಾಗಲೇ ಗೈಸ್ ಗೌತಮ್ ಏನಂದ ಗೊತ್ತಾ? ಅವಾಗಲೇ ಗೌತಮ್ ಏನಂದ ಅಂದ್ರೆ ಗೈಸ್, ಪ್ರಗತಿ ಮತ್ತೆ ನಮ್ಮಮ್ಮ ಡ್ಯಾನ್ಸ್ ಮಾಡ್ತಾ ಇದ್ರ. ನಿಜ ಹೇಳ್ದೆ. ಗೌತಮ್ ಏನ್ ಹೇಳೋ ಹೇಳಿದ್ದು? ಆನೆ ಮರಿ ಪಕ್ಕ ಇಲ್ಲಿ ಮರಿ. ಇದು ಆನೆ ಮರಿ, ಇದು ಇಲಿ ಮರಿ ಅಂತೆ. ಸಖತ್ತಲ್ಲ? ನಮ್ಮ ಗೌತಮ್ಗೆ ಜಾಸ್ತಿ ಆಗ್ಬಿಟ್ಟಿದೆ ಗೈಸ್. ಅವನು ಒಂದು ಕೈ ನೋಡ್ಕೊಳ್ತೀನಿ. ಅಲ್ಲ, ನಮ್ಮ ಮನೆಯಲ್ಲಿ ಎಲ್ಲರೂ ನಮ್ಮ ಅಮ್ಮನೇ ರೋಸ್ಟ್ ಮಾಡೋದಾಗೋದ್ರಿ. ಯಾವಾಗಲೂ ನಮ್ಮ ಹತ್ರ ನಮ್ಮ ಅಮ್ಮನೇ ರೋಸ್ಟ್ ಆಗೋದು ಗೈಸ್. ನಿನ್ನನ್ನು ಜಾಸ್ತಿ ರೋಸ್ಟ್ ಮಾಡ್ತಾ ಇರೋದು ನಾವು. ಹೌದೌದು ಪಾಪ. ಯಾರನ್ನ ಪಾಪ ರೋಸ್ಟ್ ಮಾಡ್ತಾ ಇರೋದು? ಕೇಳಿಸ್ಕೊ. ಅಲ್ಲಲ್ಲಲ್ಲಲ್ಲಲ್ಲ. ಒಂದು ಕೊಡ್ಲಾ ಅಂಕಲ್ಗೆ? ಅಂಕಲ್ 2 ಕೊಡುತ್ತೆ ಅಂತ ಹೇಳು. ಕೊಡ್ತೀನಿ. ಅಂಕಲ್ 2 ಕೊಡುತ್ತೆ ಅಂತ ಹೇಳಿ ಪ್ರಗತಿ. ಕೇಕ್ ಕೊಡ್ತೇವೆ. ನಾಳೆ ನಾನು ಹತ್ಕೊಂಡ್ಬರ್ತೀನಿ. ನಂಗೂ ಅದು 3 ಅದೇ ರೆಡಿ. ಎಲ್ಲ ಕೈಲ ಇರ ರೆಡಿ. ಅಷ್ಟೇ ಬರ್ತಾ ಇತ್ತು ಮಾಡಿ. ಓಕೆ ಪ್ರಗತಿ, ಇನ್ನೇನು ನೆಕ್ಸ್ಟು ಪ್ರಾಕ್ಟೀಸ್ ಮಾಡ್ಕೊಂಬಾ, ಆಡೋಣ. ಓಕೆ ಓಕೆ ಬಾಯ್. ನೋಡಿ ಇಲ್ಲೇ ಮಲ್ಕೋಬೇಕಂತೆ. ಮಲ್ಕೊತೀಯಾ? ಹಾಂ ಮಲ್ಕೊಂಡಲ್ಲ, ಯಾಕೆ? ಇಲ್ಲೇ ಇರು. ಪಾಪ ದೊಡ್ಡ ಹುಡುಗಿ ಆಗಿದ್ದಾಳೆ. ಹೌದು, ಇಲ್ಲಾಂದ್ರೆ ಏನ ಎಲ್ಲರ ಮನೇಲೂ ಮಲ್ಕೊಂಡ್ಬಿಡ್ತಾರೆ ಅಲ್ಲ ಪ್ರಗತಿ? ಓಕೆ, ಇನ್ನೇನು? ಏನಿಲ್ಲ. ನೀ ಏನು ಹೇಳ್ತೀಯಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಮಕ್ಕ ತೋರಿಸು. ಇನ್ನೇನು ತೋರಿಸ್ತಾ ಇದ್ದೀನಿ. ಹೇಳು ಬೇಗ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೋಗ್ಲಿ.